ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆ ತನ್ನ ಸ್ವದೇಶಿ ಯುದ್ಧ ವಿಮಾನಗಳ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸುವ ದಿಕ್ಕಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ತಮಿಳುನಾಡಿನ ಸೂಳೂರು ಏರ್ಫೋರ್ಸ್ ಸ್ಟೇಷನ್ನಲ್ಲಿ ಇರುವ ತಾಂತ್ರಿಕ ಪ್ರದೇಶವನ್ನು ಸಂಪೂರ್ಣವಾಗಿ ಮೇಲ್ದರ್ಜೆಗೇರಿಸುವ ಕಾರ್ಯ ಆರಂಭವಾಗಿದ್ದು, ಇದರ ಮುಖ್ಯ ಉದ್ದೇಶ ತೇಜಸ್ MK-1A ಯುದ್ಧ ವಿಮಾನಗಳ ದೀರ್ಘಕಾಲದ ಕಾರ್ಯಾಚರಣೆಗೆ ಅಗತ್ಯವಾದ ಅತ್ಯಾಧುನಿಕ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸುವುದಾಗಿದೆ. ಈ ಯೋಜನೆ ಸಾಮಾನ್ಯ ಕಟ್ಟಡ ಕಾಮಗಾರಿ ಮಾತ್ರವಲ್ಲ, ಇದು ಮುಂದಿನ ಹಲವು ದಶಕಗಳ ಕಾಲ ಭಾರತೀಯ ವಾಯುಪಡೆಯ ತೇಜಸ್ MK-1A ಫ್ಲೀಟ್ ಅನ್ನು ಅತ್ಯುತ್ತಮ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುವ ಪ್ರಮುಖ ಹೂಡಿಕೆಯಾಗಿದೆ. ಮೊದಲು ಸೂಳೂರು ಏರ್ಫೋರ್ಸ್ ಸ್ಟೇಷನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ತಮಿಳುನಾಡಿನ ಕೊಯಮತ್ತೂರು ಸಮೀಪದಲ್ಲಿರುವ ಸೂಳೂರು ಭಾರತೀಯ ವಾಯುಪಡೆಯ ಅತ್ಯಂತ ಪ್ರಮುಖ ಏರ್ ಬೇಸ್ಗಳಲ್ಲಿ ಒಂದಾಗಿದೆ. ದಕ್ಷಿಣ ಭಾರತದ ವಾಯು ರಕ್ಷಣೆಯಲ್ಲಿ ಈ ನೆಲೆಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಇಲ್ಲಿಯೇ ನಂಬರ್ 18 ಸ್ಕ್ವಾಡ್ರನ್ ಫ್ಲೈಯಿಂಗ್ ಬುಲೆಟ್ಸ್ ಹಾಗೂ ನಂಬರ್ 45 ಸ್ಕ್ವಾಡ್ರನ್ ಫ್ಲೈಯಿಂಗ್ ಡ್ಯಾಗರ್ ಸೇರಿದಂತೆ ತೇಜಸ್ ಯುದ್ಧ ವಿಮಾನಗಳನ್ನು ಬಳಸುವ ಸ್ಕ್ವಾಡ್ರನ್ಗಳು ಕಾರ್ಯನಿರ್ವಹಿಸುತ್ತಿವೆ. ಅದರ ಜೊತೆಗೆ ದಕ್ಷಿಣ ಸಮುದ್ರ ಪ್ರದೇಶ, ಹಿಂದೂ ಮಹಾಸಾಗರ ಹಾಗೂ ಭಾರತದ ದಕ್ಷಿಣ ಗಡಿಗಳ ಭದ್ರತೆಯಲ್ಲಿ ಈ ನೆಲೆ ಪ್ರಮುಖ ಜವಾಬ್ದಾರಿಯನ್ನು ಹೊತ್ತಿದೆ. ಈಗ ಪ್ರಶ್ನೆ ಏನೆಂದರೆ, ಏಕೆ ಸೂಳೂರಿನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಮೇಲ್ದರ್ಜೆ ಕಾಮಗಾರಿ ನಡೆಯುತ್ತಿದೆ? ಭಾರತ ಈಗಾಗಲೇ 83 ತೇಜಸ್ MK-1A ಯುದ್ಧ ವಿಮಾನಗಳ ಉತ್ಪಾದನೆಗೆ ಅನುಮೋದನೆ ನೀಡಿದೆ. ಇದಲ್ಲದೆ ಭವಿಷ್ಯದಲ್ಲಿ ಇನ್ನೂ ಸುಮಾರು 97 ಹೆಚ್ಚುವರಿ ತೇಜಸ್ MK-1A ಖರೀದಿಸುವ ಯೋಜನೆಯು ಸರ್ಕಾರದ ಮುಂದಿದೆ. ಅಂದರೆ ಮುಂದಿನ ವರ್ಷಗಳಲ್ಲಿ ಭಾರತೀಯ ವಾಯುಪಡೆಯಲ್ಲಿರುವ ತೇಜಸ್ ವಿಮಾನಗಳ ಸಂಖ್ಯೆ ವೇಗವಾಗಿ ಹೆಚ್ಚಾಗಲಿದೆ. ಹೆಚ್ಚು ಯುದ್ಧ ವಿಮಾನಗಳು ಬಂದರೆ ಅವುಗಳನ್ನು ಕೇವಲ ಹಾರಿಸುವುದಷ್ಟೇ ಸಾಕಾಗುವುದಿಲ್ಲ. ಪ್ರತಿಯೊಂದು ವಿಮಾನಕ್ಕೂ ನಿಯಮಿತ ತಪಾಸಣೆ, ದುರಸ್ತಿ, ಬಿಡಿ ಭಾಗಗಳ ಬದಲಾವಣೆ ಹಾಗೂ ಸಂಪೂರ್ಣ ತಾಂತ್ರಿಕ ನಿರ್ವಹಣೆ ಅಗತ್ಯವಾಗುತ್ತದೆ. ಈ ಕಾರಣದಿಂದಲೇ ಸೂಳೂರು ಏರ್ ಬೇಸ್ ನ ತಾಂತ್ರಿಕ ಮೂಲಸೌಕರ್ಯವನ್ನು ಈಗಾಗಲೇ ಭವಿಷ್ಯದ ಅಗತ್ಯಗಳಿಗೆ ಅನುಗುಣವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಯೋಜನೆಯ ಅತ್ಯಂತ ಪ್ರಮುಖ ಭಾಗವೆಂದರೆ 5 ಬೇಸ್ ರಿಪೇರಿ ಡಿಪಾರ್ಟ್ಮೆಂಟ್ ಗಳನ್ನು ಇನ್ನಷ್ಟು ಬಲಪಡಿಸುವುದು. ಬೇಸ್ ರಿಪೇರ್ ಡಿಪೋರ್ಟ್ ಎಂದರೆ ಯುದ್ಧ ವಿಮಾನಗಳ ಸಂಪೂರ್ಣ ಆರೋಗ್ಯವನ್ನು ನೋಡಿಕೊಳ್ಳುವ ಕೇಂದ್ರ. ಇಲ್ಲಿ ವಿಮಾನದ ಇಂಜಿನ್, ರೆಡಾರ್, ಏವಿಯಾನಿಕ್ಸ್, ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ಸ್, ಹೈಡ್ರಾಲಿಕ್ ಸಿಸ್ಟಮ್ಸ್, ಲ್ಯಾಂಡಿಂಗ್ ಗೇರ್, ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಹಾಗೂ ಇತರ ಪ್ರಮುಖ ಉಪಕರಣಗಳ ಪರಿಶೀಲನೆ ಮತ್ತು ದುರಸ್ತಿ ನಡೆಯುತ್ತದೆ. ಯಾವುದೇ ಸಣ್ಣ ತಾಂತ್ರಿಕ ದೋಷ ಕಂಡುಬಂದರೂ ಅದನ್ನು ಇಲ್ಲಿ ಸರಿಪಡಿಸಿ ಯುದ್ಧ ವಿಮಾನವನ್ನು ಮತ್ತೆ ಕಾರ್ಯಾಚರಣೆಗೆ ಸಿದ್ಧಗೊಳಿಸಲಾಗುತ್ತದೆ. ಹೀಗಾಗಿ ಈ ಡಿಪೋರ್ಟ್ ವಾಯುಪಡೆಯ ಕಾರ್ಯಕ್ಷಮತೆಯ ಹೃದಯ ಎಂದರೆ ತಪ್ಪಾಗುವುದಿಲ್ಲ. ಈ ಮೇಲ್ದರ್ಜೆ ಕಾಮಗಾರಿಯ ಮೂಲಕ ಏನೆಲ್ಲ ಬದಲಾವಣೆಗಳು ಆಗಬಹುದು? ಸ್ನೇಹಿತರೆ, ಮೊದಲನೇದಾಗಿ ಹೊಸ ಮೇಂಟೆನೆನ್ಸ್ ಹ್ಯಾಂಗರ್ಸ್ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಇದರಿಂದ ಒಂದೇ ಸಮಯದಲ್ಲಿ ಹೆಚ್ಚು ಸಂಖ್ಯೆಯ ತೇಜಸ್ MK-1A ಯುದ್ಧ ವಿಮಾನಗಳ ಮೇಲೆ ಕೆಲಸ ಮಾಡಬಹುದು. ಎರಡನೇದಾಗಿ ಅತ್ಯಾಧುನಿಕ ಡಯಾಗ್ನೋಸ್ಟಿಕ್ ಇಕ್ವಿಪ್ಮೆಂಟ್ ಅಳವಡಿಸಲಾಗುತ್ತದೆ. ಇದರಿಂದ ಯಾವುದೇ ತಾಂತ್ರಿಕ ಸಮಸ್ಯೆಯನ್ನು ಅತ್ಯಂತ ವೇಗವಾಗಿ ಪತ್ತೆ ಹಚ್ಚಬಹುದು. ಮೂರನೆಯದಾಗಿ ಸ್ಪೇರ್ ಪಾರ್ಟ್ಸ್ ಗಳ ಸಂಗ್ರಹಣೆ ಮತ್ತು ಲಾಜಿಸ್ಟಿಕ್ಸ್ ನ ವ್ಯವಸ್ಥೆ ಇನ್ನಷ್ಟು ಸುಧಾರಣೆಯಾಗುತ್ತದೆ. ಅಗತ್ಯ ಬಿಡಿ ಭಾಗಗಳು ತಕ್ಷಣ ಲಭ್ಯವಾದರೆ ಯುದ್ಧ ವಿಮಾನಗಳು ಹೆಚ್ಚು ಸಮಯ ನೆಲದಲ್ಲಿರುವ ಅವಶ್ಯಕತೆ ಇರುವುದಿಲ್ಲ. ನಾಲ್ಕನೆಯದಾಗಿ ಗ್ರೌಂಡ್ ಸಪೋರ್ಟ್ ಇಕ್ವಿಪ್ಮೆಂಟ್ ಕೂಡ ನವೀಕರಿಸಲಾಗುತ್ತದೆ. ಇದರಿಂದ ತಾಂತ್ರಿಕ ಸಿಬ್ಬಂದಿಗಳು ಇನ್ನಷ್ಟು ವೇಗವಾಗಿ ಹಾಗೂ ಸುರಕ್ಷಿತವಾಗಿ ಕೆಲಸ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಇದರ ಪರಿಣಾಮ ಭಾರತೀಯ ವಾಯುಪಡೆಗೆ ಏನು ಲಾಭ? ಸ್ನೇಹಿತರೆ, ಅತ್ಯಂತ ದೊಡ್ಡ ಲಾಭ ಎಂದರೆ ಆಪರೇಷನಲ್ ರೆಡಿನೆಸ್ ಗಣನೀಯವಾಗಿ ಹೆಚ್ಚುತ್ತದೆ. ಯುದ್ಧ ವಿಮಾನಗಳು ಹೆಚ್ಚು ಸಮಯ ನೆಲದಲ್ಲಿ ನಿಲ್ಲದೆ ಬೇಗನೆ ಮತ್ತೆ ಹಾರಾಟಕ್ಕೆ ಸಿದ್ಧವಾಗುತ್ತವೆ. ತುರ್ತು ಪರಿಸ್ಥಿತಿ ಅಥವಾ ಯುದ್ಧಗಳ ಸಂದರ್ಭದಲ್ಲಿಯೂ ಹೆಚ್ಚಿನ ಸಂಖ್ಯೆಯ ತೇಜಸ್ MK-1A ಯುದ್ಧ ವಿಮಾನಗಳು ಯಾವುದೇ ಕ್ಷಣದಲ್ಲಿ ಕಾರ್ಯಾಚರಣೆಗೆ ಸಿದ್ಧವಾಗಿರುತ್ತವೆ. ಇದನ್ನೇ ಏರ್ ಕ್ರಾಫ್ಟ್ ಅವೈಲಬಿಲಿಟಿ ರೇಟ್ ಹೆಚ್ಚಿಸುವುದು ಎಂದು ಹೇಳಲಾಗುತ್ತದೆ. ವಿಶ್ವದ ಅತ್ಯಾಧುನಿಕ ವಾಯುಪಡೆಗಳು ಇದೇ ಮಾದರಿಯ ಮೇಂಟೆನೆನ್ಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚಿನ ಆದ್ಯತೆ ನೀಡುತ್ತವೆ. ಇದೀಗ ತೇಜಸ್ MK-1A ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ತೇಜಸ್ MK-1A ಭಾರತದ ಸ್ವದೇಶಿ 4.5ನೇ ತಲೆಮಾರಿನ ಮಲ್ಟಿ
ಕಂಟ್ರೋಲ್ ಫೈಟರ್ ಏರ್ಕ್ರಾಫ್ಟ್ ಆಗಿದೆ. ಇದರಲ್ಲಿ ಅತ್ಯಾಧುನಿಕ AESA ರೆಡಾರ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್, ಡಿಜಿಟಲ್ ಕಾಕ್ಪಿಟ್, ಏರ್ ಟು ಏರ್ ರಿಫ್ಯೂಲಿಂಗ್, ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ ಕೆಪಬಿಲಿಟಿ, ಉತ್ತಮ ಕಮ್ಯುನಿಕೇಶನ್ ಸಿಸ್ಟಮ್ಸ್ ಹಾಗೂ ಅತ್ಯಾಧುನಿಕ ಮಿಷನ್ ಕಂಪ್ಯೂಟರ್ಗಳನ್ನು ಅಳವಡಿಸಲಾಗಿದೆ. ಇದು ಏರ್ ಡಿಫೆನ್ಸ್, ಗ್ರೌಂಡ್ ಅಟ್ಯಾಕ್, ಮೆರಿಟೈಮ್ ಸ್ಟ್ರೈಕ್, ರಿಕಾನಸೆನ್ಸ್ ಸೇರಿದಂತೆ ಹಲವು ಕಾರ್ಯಗಳನ್ನು ಒಂದೇ ಸಮಯದಲ್ಲಿ ನಿರ್ವಹಿಸಬಲ್ಲ ಬಹುಮುಖ ಯುದ್ಧ ವಿಮಾನವಾಗಿದೆ. ಇಷ್ಟು ಅತ್ಯಾಧುನಿಕ ವ್ಯವಸ್ಥೆಗಳಿರುವ ಯುದ್ಧ ವಿಮಾನಗಳಿಗೆ ಅತ್ಯಾಧುನಿಕ ಮೇಂಟೆನೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಗತ್ಯ. ಇಲ್ಲವಾದರೆ ದುಬಾರಿ ಯುದ್ಧ ವಿಮಾನಗಳು ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಲು ಸಾಧ್ಯವಾಗುವುದಿಲ್ಲ. ಅದರ ಕಾರಣದಿಂದಲೇ ಭಾರತೀಯ ವಾಯುಪಡೆ ಕೇವಲ ಹೊಸ ಯುದ್ಧ ವಿಮಾನಗಳನ್ನು ಖರೀದಿಸುವುದಲ್ಲ, ಅವುಗಳನ್ನು ನಿರಂತರವಾಗಿ ಅತ್ಯುತ್ತಮ ಸ್ಥಿತಿಯಲ್ಲಿ ಉಳಿಸುವ ಮೂಲಸೌಕರ್ಯಕ್ಕೂ ಸಮಾನ ಆದ್ಯತೆ ನೀಡುತ್ತಿದೆ. ಈ ಯೋಜನೆಯಿಂದ ಮತ್ತೊಂದು ಪ್ರಮುಖ ಲಾಭವೂ ಇದೆ. ಇದು ಸಂಪೂರ್ಣವಾಗಿ ಸ್ವದೇಶಿ ಯುದ್ಧ ವಿಮಾನಗಳಿಗೆ ಬೆಂಬಲ ನೀಡುವ ವ್ಯವಸ್ಥೆಯಾಗಿರುವುದರಿಂದ ಭಾರತದ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಗುರಿಗಳಿಗೆ ಮತ್ತಷ್ಟು ಬಲ ಸಿಗಲಿದೆ. ಭವಿಷ್ಯದಲ್ಲಿ ತೇಜಸ್ MK2, TEDBF ಹಾಗೂ AMCA ಮೊದಲಾದ ಮುಂದಿನ ತಲೆಮಾರಿನ ಯುದ್ಧ ವಿಮಾನಗಳ ನಿರ್ವಹಣೆಗೆ ಬೇಕಾದ ಅನುಭವ ಹಾಗೂ ತಾಂತ್ರಿಕ ಸಾಮರ್ಥ್ಯವು ಇದೇ ರೀತಿಯ ಯೋಜನೆಗಳಿಂದ ಅಭಿವೃದ್ಧಿಯಾಗಲಿದೆ. ಒಟ್ಟಾರೆ ನೋಡಿದರೆ ಸೂಳೂರು ಏರ್ಫೋರ್ಸ್ ಸ್ಟೇಷನ್ ನಲ್ಲಿ ನಡೆಯುತ್ತಿರುವ ಈ ಮೇಲ್ದರ್ಜೆ ಕಾಮಗಾರಿ ಕೇವಲ ಒಂದು ಏರ್ಬೇಸ್ ಅಭಿವೃದ್ಧಿ ಯೋಜನೆ ಅಲ್ಲ. ಇದು ಭಾರತೀಯ ವಾಯುಪಡೆಯ ಭವಿಷ್ಯದ ಯುದ್ಧ ಸಾಮರ್ಥ್ಯವನ್ನು ಬಲಪಡಿಸುವ ದೀರ್ಘಕಾಲೀನ ತಂತ್ರಜ್ಞಾನದ ಭಾಗವಾಗಿದೆ. ವೇಗವಾದ ಮೇಂಟೆನೆನ್ಸ್, ಉತ್ತಮ ರಿಪೇರ್ ವ್ಯವಸ್ಥೆ, ಪರಿಣಾಮಕಾರಿ ಲಾಜಿಸ್ಟಿಕ್ಸ್, ಹೆಚ್ಚಿನ ಆಪರೇಷನಲ್ ರೆಡಿನೆಸ್ ಹಾಗೂ ಹೆಚ್ಚಿನ ಸಂಖ್ಯೆಯ ತೇಜಸ್ MK1A ಯುದ್ಧ ವಿಮಾನಗಳನ್ನು ಸದಾ ಕಾರ್ಯಾಚರಣೆಗೆ ಸಿದ್ಧವಾಗಿಡುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಮುಂದಿನ ವರ್ಷಗಳಲ್ಲಿ ಭಾರತೀಯ ವಾಯುಪಡೆಯ ತೇಜಸ್ ಫ್ಲೀಟ್ ಇನ್ನಷ್ಟು ವಿಸ್ತಾರವಾಗಲಿದ್ದು ಸೂಳೂರು ಏರ್ಫೋರ್ಸ್ ಸ್ಟೇಷನ್ ನಿಂದ ಅದರ ಪ್ರಮುಖ ತಾಂತ್ರಿಕ ಕೇಂದ್ರವಾಗಿ ರೂಪುಗೊಳ್ಳಲಿದೆ. ಇದು ಭಾರತದ ಸ್ವದೇಶಿ ರಕ್ಷಣಾ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಮಹತ್ವದ ಬೆಳವಣಿಗೆಯಾಗಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.